ಅಂಬಾನಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಂತ್ರಗಾರಿಕೆ ಶಿಡ್ಲಘಟ್ಟ ಮತ್ತು ಜಂಗಮಕೋಟೆಯಿಂದ ತಲಾ ಒಬ್ಬೊಬ್ಬ ಅಭ್ಯರ್ಥಿಗಳ ವಿಚಾರವಾಗಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಎಂಬುದು ನಮ್ಮ ಮುಖ್ಯ ಉದ್ದೇಶ. ಅವರ ಗೆಲುವಿಗಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಶ್ರಮಿಸಬೇಕು. ಸಹಕಾರ ಕ್ಷೇತ್ರದ ಪ್ರಾಮುಖ್ಯತೆ. ರಾಜ್ಯದ ಅಭಿವೃದ್ಧಿಯಲ್ಲಿ ಸಹಕಾರ ಕ್ಷೇತ್ರ ಬಹಳ ಮುಖ್ಯವಾದುದು. ರೈತರಿಗೆ ಸಾಲ ನೀಡುವುದು, ಹಾಲಿನ ಗುಣಮಟ್ಟ ಕಾಯ್ದುಕೊಳ್ಳುವುದು ಮತ್ತು ರೈತರ ಹಿತರಕ್ಷಣೆ ಮಾಡುವುದು ನಮ್ಮ ಜವಾಬ್ದಾರಿ. ಈ ಬಗ್ಗೆ ಆಸಕ್ತಿ ಇರುವವರು ಮುಂದೆ ಬಂದು ರೈತರ ಧ್ವನಿಯಾಗಬೇಕು. ಪಕ್ಷನಿಷ್ಠೆ ಮತ್ತು ಒಗ್ಗಟ್ಟು. ಕಳೆದ ಚುನಾವಣೆಯಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೇವೆ. ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹೀಗೆ ಎಲ್ಲ ಚುನಾವಣೆಗಳಲ್ಲೂ ಪಕ್ಷದ ಅಡಿಯಲ್ಲಿ ಒಗ್ಗಟ್ಟಿನಿಂದ ಹೋಗಬೇಕು ಎಂದು ತಾಕೀತು ಮಾಡಲಾಗಿದೆ. ಭವಿಷ್ಯದ ಗುರಿ. ನಮ್ಮ ವೈಯಕ್ತಿಕ ಹೋರಾಟ ಏನಿದ್ದರೂ ಅದು 2028ಕ್ಕೆ. ಅಲ್ಲಿಯವರೆಗೆ ನೀವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. ಕಾಂಗ್ರೆಸ್ ಸೈನಿಕರು ಬಲವಾಗಿದ್ದರೆ ಮಾತ್ರ ಮುಂದಿನ ಚುನಾವಣೆಗಳಲ್ಲಿ ನಾವು ಗೆಲ್ಲಲು ಸಾಧ್ಯ. ಬೆನ್ನಿಗೆ ಚೂರಿ ಹಾಕಬೇಡಿ. ಜೊತೆಯಲ್ಲಿದ್ದು ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಾರದು. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ನೇರವಾಗಿ ನಮ್ಮನ್ನು ಅಥವಾ ಅಭ್ಯರ್ಥಿಗಳನ್ನು ಸಂಪರ್ಕಿಸಿ. ಪಕ್ಷಕ್ಕೆ ಹಿನ್ನಡೆಯಾಗುವ ಕೆಲಸವನ್ನು ನಾವು ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಗೆಲುವಿನ ಪಣ. ಎಲ್ಲ ಅಭ್ಯರ್ಥಿಗಳು ಒಟ್ಟಾಗಿ ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ ಕೈಜೋಡಿಸಬೇಕು. ಈ ಚುನಾವಣೆ ನಮ್ಮ ಮುಂದಿನ ದಾರಿಗೆ ದಾರಿದೀಪವಾಗಲಿದೆ. ಹಾಲು ಉತ್ಪಾದಕರ ಒಕ್ಕೂಟ ಚುನಾವಣೆ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆ ಸೇರಿದಂಥದ್ದು. ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮುಖಂಡರುಗಳು, ಸಹಕಾರ ರತ್ನ ಗುಡಿಯಪ್ಪಣ್ಣವರು, ತೋಪ ನಾಗರಾಜಣ್ಣವರು, ಅಶ್ವಥಣ್ಣವರು, ಡಾಕ್ಟರ್ ಶೆಟ್ಟರು, ಪ್ರಯಾಸವಿದ್ದು ಚುನಾವಣೆ ಗೆದ್ದು ಮತ್ತೆ ಡೆಲಿಗೇಟ್ ಮಾಡ್ಕೊಳ್ಳೋದು ಅದೊಂದು ರೀತಿ ಯುದ್ಧ. ಅದನ್ನು ಜಯಿಸಿ ಕಾಂಗ್ರೆಸ್ ನಾನಿಗಳಾಗಿ ತಾವೆಲ್ಲ ಆಗಮಿಸಿದ್ದೀರಿ. ಡೈಲಿಯಿಂದ ಅಧ್ಯಕ್ಷರು, ನಿರ್ದೇಶಕರು, ಡೆಲಿಗೇಷನ್ ಫಾರಂ ಜೊತೆ ಅದು ತಾವೆಲ್ಲರೂ ಸಹ ಈ ಸಭೆಯ ಒಂದು ಹೈಲೈಟ್ ಅಂತ ಭಾವಿಸಿ ತಾವು ವಿಶೇಷವಾಗಿ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಸಹ ಈ ಸಭೆಗೆ ನಮಸ್ಕಾರಗಳು ತಿಳಿಸಿ, ಈಗ ನಮಗೆ ಚುನಾವಣೆ ವಿಚಾರವಾಗಿ ಈಗಾಗಲೇ ತಿಳಿಸಿದ್ದಾರೆ. ಶಿಡ್ಲಘಟ್ಟದಿಂದ ಒಂದು ಅಭ್ಯರ್ಥಿ, ತದನಂತರ ಜಂಗಮಕೋಟೆಯಿಂದ ಒಂದು ಅಭ್ಯರ್ಥಿಗಳ ವಿಚಾರವಾಗಿ ಆಯ್ಕೆ ಮಾಡುವಂಥದ್ದು ಒಂದು ಕಡೆ ಪ್ರಕ್ರಿಯೆ ಆದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಂತದ್ದಾಗಬೇಕು. ಅದು ನಮ್ಮ ಉದ್ದೇಶ. ಅವರ ಗೆಲುವಿಗೆ ನಾವೆಲ್ಲರೂ ಸಹ ಶ್ರಮ ಪಟ್ಟು ಗೆಲ್ಲಿಸಂತ ಕೆಲಸ, ಪ್ರಯತ್ನ, ಅವ್ರ ಜೊತೆ ಇದ್ದು ಮಾಡೋಂಥ ಕೆಲಸ ನಾವೆಲ್ಲರೂ ಸಹ ನಾವು ಪ್ರಾಮಾಣಿಕವಾಗಿ ಮಾಡೋಂಥದ್ದಾಗಬೇಕು. ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ತಮ್ಮ ಮುಖ್ಯನ ತಿಳಿಸ್ತಾ ಇದ್ದೀನಿ. ಈ ಅಭ್ಯರ್ಥಿಗೆ ಗೆಲ್ಲಂತದ್ದಾಗಬೇಕು. ಯಾಕಂದ್ರೆ ಈಗ ಸಹಕಾರ ಕ್ಷೇತ್ರ ಬಹಳಷ್ಟು ಪ್ರಮುಖವಾದಂಥದ್ದು. ಬೇರೆ ಚುನಾವಣೆಗಳು ಒಂದು ಕಡೆ ಆದರೆ ರಾಜ್ಯದ ಸರ್ಕಾರದಲ್ಲಿ ಸಹಕಾರ ಕ್ಷೇತ್ರನೂ ಒಂದು ಭಾಗ. ರೈತರಿಗೆ ಸಾಲ ಕೊಡುವಂಥದ್ದಿರ್ಬೋದು, ರೈತ ಬೆಳೆದಂಥ ವಸ್ತುಗಳನ್ನ ಮಾರಾಟ ಮಾಡೋಂಥ ಒಂದು ಮಾರುಕಟ್ಟೆ ವ್ಯವಸ್ಥೆ ಇರ್ಬೋದು. ವಿಶೇಷವಾಗಿ ಹಾಲು ಉತ್ಪಾದಕರ ವಿಚಾರವಾಗಿ ಹಾಲನ್ನ ಗುಣಮಟ್ಟ ಕಾಯ್ದುಕೊಳ್ಳುವಂಥದ್ದು ಮತ್ತು ರೈತರ ಹಿತನ ಕಾಪಾಡುವಂಥದ್ದು ಗ್ರಾಮಗಳಲ್ಲಿ ನಮ್ಮ ಸಹಕಾರ ಕ್ಷೇತ್ರದ ಒಂದು ಜವಾಬ್ದಾರಿ ಆಗಿರ್ತದೆ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇರೋಂಥವ್ರು, ಅದರ ಬಗ್ಗೆ ಹೆಚ್ಚು ಆಸಕ್ತಿ ಇರೋಂಥವ್ರು, ಇಂಥ ಕ್ಷೇತ್ರದಲ್ಲಿ ನಿಂತು ರೈತರ ಸಮಸ್ಯೆಗೆ ಧ್ವನಿ ಆಗ್ತೀವಿ ಅಂತ ಮುಂದೆ ಬಂದಿರುವಂಥದ್ದು, ಅವರನ್ನ ಗೆಲ್ಲಿಸುವಂಥದ್ದು ನಾವೆಲ್ಲರೂ ಸಹ ಒಂದು ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ಹಾಗಾಗಿ ಸಾಕಷ್ಟು ಮುಖಂಡರು ಮಾತಾಡ್ತಾ ಇದ್ರು. ನಮ್ಮ ಗುಡಿಯಪ್ಪಣ್ಣವರು ಹೇಳ್ತಾ ಇದ್ರು, ಕಳೆದ ಚುನಾವಣೆಯಲ್ಲಿ ನಾವು ರಾಜೇಗೌಡರು ಒಗ್ಗಟ್ಟಾಗಿ ಮಾಡಿದ್ವಿ. ಬೇರೆ ನಾನು ಬರೋದಕ್ಕೆ ಸ್ವಲ್ಪ ತಡ ಆಯಿತು, ಒಂದಷ್ಟು ವಿಚಾರಗಳಲ್ಲಿ ಏನು ಆಗ್ತಾ ಇತ್ತು ಗೊತ್ತಾಗಿಲ್ಲ. ಈಗಲೂ ಅಷ್ಟೇ, ಮುಂದೂ ಅಷ್ಟೇ, ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತ್ ಚುನಾವಣೆ ಇರ್ಬೋದು, ಎಲ್ಲನೂ ಸಹ ಪಕ್ಷದ ಅಡಿಯಲ್ಲಿ ಒಗ್ಗಟ್ಟಾಗಿ ಹೋಗೋಂಥದ್ದು ಅಂತೇಳಿ ನಮಗೆ ತಾಕೀತು ಮಾಡಿರ್ತಾರೆ. ನಾವು ಒಗ್ಗಟ್ಟಾಗಿ ಹೋಗ್ತೇವೆ, ಒಗ್ಗಟ್ಟಾಗಿ ಮಾಡೋಂಥದ್ದಾಗ್ತದೆ. ನಮ್ಮದು ಅಂತ ಬರೋಂಥದ್ದು 2028. ಅಲ್ಲಿವರೆಗೂ ನಮಗೇನು ಯೋಚನೆ ಇಲ್ಲ. ಅಲ್ಲಿವರೆಗೂ ನಿಮ್ಮನ್ನೆಲ್ಲ ಉಳಿಸ್ಕೊಂಡ್ರೆ 2028ರಲ್ಲಿ ನಾವು ಹೋರಾಟ ಮಾಡೋಣ. ನೀವೇ ಉಳಿಸ್ಕೊಂಡಿಲ್ಲ, ನಿಮಗೆ ಶಕ್ತಿ ಬರಲಿಲ್ಲ ಅಂದ್ರೆ ನಾವೇನು ಹೋರಾಟ ಮಾಡೋದು? ನಾವು ಪಿಕ್ಚರ್ ಫೇಲ್ಯೂರ್ ಆಗ್ತದೆ, ಮನೆ ಕಡೆ ಹೋಗೋಂಥದ್ದು ಇರ್ತದೆ. ಹಾಗಾಗಿ ಪಿಕ್ಚರ್ ಸಕ್ಸಸ್ ಆಗ್ಬೇಕಂದ್ರೆ
ಕಾಂಗ್ರೆಸ್ ಸೈನಿಕರು, ಕಾಂಗ್ರೆಸ್ ಶಕ್ತಿ ನೀವೆಲ್ಲ ಉಳಿಬೇಕಂದ್ರೆ ನೀವೆಲ್ಲರೂ ಗೆಲ್ಲಂತದ್ದಾಗಬೇಕು, ನಿಮ್ಗೆ ಶಕ್ತಿ ಕೊಡುವಂತದ್ದಾಗಬೇಕು, ನಿಮ್ಗೆ ಸದಾ ಶಕ್ತಿಯಾಗಿ ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಗುವಂತ ಕೆಲಸ ಅವರು ಮಾಡ್ತಾ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಯಾರು ಹೆಚ್ಚು ಕಮ್ಮಿ ಅನ್ನೋ ವಿಚಾರ ಅಲ್ಲ, ಹೆಚ್ಚು ಕಮ್ಮಿ ವಿಚಾರ ಪ್ರಶ್ನೆ ಬರೋದೇ ಇಲ್ಲ. ನಮ್ಮಲ್ಲಿರುವಂತ ವ್ಯತ್ಯಾಸಗಳು ಏನೂ ಇಲ್ಲ, ವ್ಯತ್ಯಾಸ ಮಾಡ್ಕೊಳ್ಳೋಂಥದ್ದೇನಿದೆ, ಇಬ್ರು ನಿಂತಿದ್ವಿ, ಇಬ್ರು ಸೋತಿದ್ವಿ ಕಳೆದ ಚುನಾವಣೆ. ಈಗ ಇರಂತ ಚುನಾವಣೆಗಳಲ್ಲಿ ಗೆಲ್ಸಂತ ಕೆಲಸ ನಾವು ಮಾಡಂತದ್ದಾಗಬೇಕು. ಅದು ಇಬ್ರು ಸಹ ಒಗ್ಗಟ್ಟಾಗೆ ಮಾಡ್ತೀವಿ, ಅದ್ರಲ್ಲಿ ಏನು ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ನೀವು ಯಾರನ್ನೂ ಸಹ ಆ ವಿಚಾರವಾಗಿ ನಮಗೆ ಸಮಸ್ಯೆ ಆಯ್ತು, ಪುಟ್ಟಣ್ಣನ ಕಡೆಯಿಂದ ಆಯ್ತು, ಇಲ್ಲ ರಾಜೀವ್ ಗೌಡ ಕಡೆಯಿಂದ ಆಯ್ತು, ಇಲ್ಲ ಆಗ್ತದೆ ಅನ್ನೋ ಒಂದು ಮನಸ್ಸಲ್ಲಿ ಒಂದು ಭಾವನೆ ನೀವು ಇಟ್ಕೊಳ್ಳೇಬೇಕು. ನಮ್ಮ ಉದ್ದೇಶ ನೀವು ಗೆಲ್ಬೇಕು. ಗೆಲ್ಲೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು, ರಾಜಕೀಯ ತಂತ್ರಗಾರಿಕೆ ಮಾಡಬೇಕು, ಯಾವೆಲ್ಲ ಮುಖಂಡರನ್ನ ನಾವು ಮನವೊಲಿಸಿ ಒಗ್ಗೂಡಿಸಿ ಇವನ್ನ ಡೆಲಿಗೇಷನ್ ತಗೊಂಡಿರೋಂಥವ್ರು ಕರ್ಕೊಂಡ್ಬಂದು ವೋಟ್ ಹಾಕ್ಸುವಂತ ಕೆಲಸ ಏನೆಲ್ಲ ಮಾಡಬೇಕು ಅದನ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ. ಆ ಪ್ರಯತ್ನದ ಭಾಗವಾಗಿ ನಾವೆಲ್ಲರೂ ಸಹ ಜೊತೆ ಇರುವಂತದ್ದು, ಪಕ್ಷ ಕಟ್ಟಂತದ್ದು ಆಗ್ಲಿ. ಹಾಗಾಗಿ ತಾವು ಸಹ ನಿಮಗೆ ಎಲ್ಲಾದ್ರೂ ಸಮಸ್ಯೆ ಆಗಿದೆ, ಇಲ್ಲ ಪುಟ್ಟಣ್ಣ ಏನಾದ್ರೂ ನಮ್ಗೆ ಸಮಸ್ಯೆ ಮಾಡಿದ್ರು, ಇಲ್ಲ ರಾಜೀವ್ ಗೌಡ ಸಮಸ್ಯೆ ಮಾಡೋದು ಅಂತ ಏನಿದ್ರು ನೇರವಾಗಿ ನಮ್ಮನ್ನೇ ಸಂಪರ್ಕ ಮಾಡ್ಬೋದು, ನಮ್ಗೆ ಕಾಲ್ ಮಾಡ್ಬೋದು. ಇಲ್ಲ ಅಭ್ಯರ್ಥಿಗಳು ಇರ್ತಾರೆ, ಏನಾದ್ರೂ ನಮ್ಮ ಕಡೆಯಿಂದನೋ ನಮ್ಮ ಸ್ನೇಹಿತರ ಕಡೆಯಿಂದನೋ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ ಅಂದ್ರೆ ಅದನ್ನ ಖಂಡಿತವಾಗ್ಲೂ ನಾವು ಬಿಡೋದಿಲ್ಲ. ಅದೇನೇ ಅಲ್ಲಿನ ಸ್ಥಳೀಯ ಸಮಸ್ಯೆಗಳಿದ್ರು ಸಹ ಅವೆಲ್ಲವೂ ಸಹ ನುಂಗಂತದ್ದಾಗಬೇಕು, ಅದನ್ನ ಮರಿಬೇಕು. ಮುಂದೆ ಒಳ್ಳೇದಾಗಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತಿನ ದಿನದಲ್ಲಿ ಈ ಚುನಾವಣೆಯಲ್ಲಿ ನಾವೆಲ್ಲ ಗೆಲ್ಲಂತದ್ದಾಗಬೇಕು. ಗೆಲ್ಲೋದಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸ್ಬೇಕು. ಕೈ ಜೋಡಿಸಿ ಪಕ್ಷನ ಕಟ್ಟಂತ ಕೆಲಸ ಮಾಡೋದಕ್ಕೆ ಈ ಅಭ್ಯರ್ಥಿಗಳ ಗೆಲುವು ನಮ್ಮೆಲ್ಲರ ಮುಂದಿನ ದಾರಿಗೆ ದಾರಿ ದೀಪ ಆಗ್ತದೆ ಅಂತೇಳಿ ನನ್ನ ಭಾವನೆ. ಆ ನಿಟ್ಟಿನಲ್ಲಿ ಸಹಕಾರ ಕ್ಷೇತ್ರದ ಈ ಒಂದು ಚುನಾವಣೆಯಲ್ಲಿ ನಿಂತ ಕಾಂಗ್ರೆಸ್ ಅಭ್ಯರ್ಥಿಗಳು, ಈಗ ನಮ್ಮ ಕೃಷ್ಣಾರೆಡ್ಡಿ ಹೇಳ್ತಿದ್ರು, ಮಹಿಳಾ ಅಭ್ಯರ್ಥಿಗಳು ಸಹ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು 18-19 ಓಟ್ ಇದೆ. ಆ ಮಹಿಳಾ ಮೀಸಲಾತಿ ಡೈಲಿ ಒಕ್ಕೂಟದ ಸಂಘದಲ್ಲಿ ಅಧ್ಯಕ್ಷರಾಗಿರುವಂತವರು, ಡೆಲಿಗೇಷನ್ ತಗೊಂಡಿರುವಂತವ್ರಿಗೂ ಸಹ ವೋಟ್ನ ಹಾಕಿರ್ತದೆ, ಅವರು ಸಹ ಮತದಾನದಲ್ಲಿ ಭಾಗವಹಿಸಬೇಕು. ಚಿಲುಕನೇರ್ ಭಾಗದಿಂದನೂ ಸಹ ಒಬ್ಬ ಅಭ್ಯರ್ಥಿ ಇದ್ದಾರೆ, ಅವ್ರಿಗೂ ಸಹ ಹೆಚ್ಚು ಮತ ನಮ್ಮ ಚಿಲುಕನೇರ್ ಭಾಗದಿಂದ ಹೋಗ್ತದೆ. ಇನ್ನ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಮತ್ತೆ ಚೇಳೂರಿಗೆ, ದಿಬ್ಬುರಳ್ಳಿ ಭಾಗದಿಂದ ಒಂದಷ್ಟು ಪಂಚಾಯಿತಿಗಳು ಪಾಲ್ಗೊಳ್ಳುವಂಥದ್ದು. ಎಲ್ಲ ಅಭ್ಯರ್ಥಿಗಳು ಒಟ್ಟಾರೆಯಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲಂತದ್ದಾಗಬೇಕು. ಕಾಂಗ್ರೆಸ್ ಮತ್ತೆ ಇಲ್ಲಿ ಹುದ್ದೆಳಬೇಕು. ಆ ಶಕ್ತಿ ನೀವೆಲ್ಲ ತಂದ್ಕೊಡ್ಬೇಕು ಅಂತೇಳಿ ನಮ್ಮೆಲ್ಲರೂ ಸಹ ವಂದಿಸಿ, ಮುಖಂಡರಿಗೆಲ್ಲರೂ ಸಹ ವಂದಿಸಿ, ಪತ್ರಿಕಾ ಸ್ನೇಹಿತರಿಗೂ ಸಹ ವಂದಿಸಿ ನಮ್ಮ Subscribe to my channel. Subscribe to my channel.